ನಮಸ್ತೆ. ಶ್ರೀ ಪರಂಜ್ಯೋತಿಯ ಪವಾಡ. ನಾನು ಹೈದರಾಬಾದ್ನ ಅಪರ್ಣ. ನಾನು ಅಂತರ್ಯಾಮಿಯ ಜಾಗೃತಿಗಾಗಿ ಭಗವತ್ ಸಾಕ್ಷಾತ್ಕಾರ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಾಗಿನಿಂದ ಶ್ರೀ ಅಮ್ಮ ಭಗವಾನರು ನನ್ನೊಳಗೆ ತುಂಬ ಭೌತಿಕವಾಗಿದ್ದಾರೆ. ಕಣ್ಣು ಮುಚ್ಚಿದಾಗಲೆಲ್ಲ ಅವರ ಪ್ರತಿಯೊಂದು ಚಲನವಲನಗಳನ್ನು ನೋಡುತ್ತೇನೆ. ನಾನು ಅವರ ಕಣ್ಣುಗಳು, ಕೈಗಳು ಮತ್ತು ಪಾದಗಳನ್ನು ನನ್ನೊಳಗೆ ನೋಡಬಲ್ಲೆ. ಹಿಂದೆಯೂ ಸಹ ಬಹಳ ಬಲವಾದ ಅಂತರ್ಯಾಮಿನನ್ನು ಹೊಂದಿದ್ದೆ. ಆದರೆ ಪ್ರಕ್ರಿಯೆಗೆ ಹಾಜರಾದ ನಂತರ ಅದು ನನಗೆ ಇನ್ನಷ್ಟು ಶಕ್ತಿಯುತ ಮತ್ತು ಭೌತಿಕವಾಗಿ ಮಾರ್ಪಟ್ಟಿದೆ. ಸೋಮವಾರ ರಾತ್ರಿ 8:30ಕ್ಕೆ ಕಲ್ಕಿ ಗುರುಕುಲ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದಾಗ ನಮ್ಮ ಭಾವನೆಗಳನ್ನು ಗಮನಿಸಲು ಹೇಳಿದಾಗ ನಾನು ಯಾವಾಗಲೂ ನನ್ನನ್ನು ಒಪ್ಪಿಕೊಳ್ಳುತ್ತಿರಲಿಲ್ಲ, ನನ್ನ ಬಗ್ಗೆ ತೀರ್ಪು ಕೊಡುತ್ತಿದ್ದೆ. ಆಗ ಶ್ರೀ ಪರಂಜ್ಯೋತಿಯವರು ನಾನು ಮಾಡುತ್ತಿದ್ದ ತೀರ್ಪುಗಳು ನನ್ನೊಳಗಿನ ಗೊಂದಲಕ್ಕೆ ಮುಖ್ಯ ಕಾರಣವೆಂಬುದನ್ನು ನನಗೆ ಅರ್ಥವಾಗುವಂತೆ ಮಾಡಿದರು. ನಾನು ಅದಕ್ಕಾಗಿ ಪ್ರಾರ್ಥಿಸಿದೆ. ಪ್ರಾರ್ಥನೆಯ ನಂತರ ನಾನು ರಾತ್ರಿ ಮಲಗಿದಾಗ ಶ್ರೀ ಅಮ್ಮ ಭಗವಾನರು ನನ್ನ ಬಳಿಗೆ ಬಂದು ಅವರ ಸಮ್ಮುಖದಲ್ಲಿ ಚಕ್ರಧ್ಯಾನವನ್ನು ಮಾಡುವಂತೆ ಮಾಡಿದರು. ಧ್ಯಾನದ ಸಮಯದಲ್ಲಿ ಮೂಲಾಧಾರ ಮತ್ತು ಸ್ವಾಧಿಷ್ಠಾನ ಚಕ್ರಗಳಿಂದ ಪ್ರಾರಂಭಿಸಿ ನನ್ನ ಕುಂಡಲಿನಿಯು ಜಾಗೃತಿಗೊಂಡಿತು. ಕುಂಡಲಿನಿಯು ಚಿನ್ನದ ಬಣ್ಣದಲ್ಲಿ ಅರಳಲು ಪ್ರಾರಂಭಿಸಿತು. ಇದು 1000 ದಳಗಳ ಚಿನ್ನದ ಬಣ್ಣದ ಸಹಸ್ರಾರ ಚಕ್ರಕ್ಕೆ ಏರಿತು. ಇಡೀ ದೇಹವು ಚಿನ್ನದ ಬಣ್ಣದ ದೈವಿಕ ಶಕ್ತಿಯ ಹರಿವಿನಿಂದ ತುಂಬಿತ್ತು. ಪರಮಾತ್ಮನೊಂದಿಗಿನ ಮಿಲನದ ಅನುಭವವು ಭಾವಪರವಶತೆಯಿಂದ ಕೂಡಿತ್ತು. ನನ್ನ ಆಂತರಿಕ ಸ್ಥಿತಿಯು ಸಂಪೂರ್ಣವಾಗಿ ಶಾಂತವಾಗಿದೆ ಮತ್ತು ಸ್ಥಿರವಾಗಿದೆ. ಯಾವುದೇ ಆಲೋಚನೆಗಳ ಕ್ಯಾರಿ ಓವರ್ ಇಲ್ಲ, ಯಾವುದೇ ತೀರ್ಪುಗಳಿಲ್ಲ, ಯಾವುದೇ ಚಾರ್ಜ್ಗಳಿಲ್ಲ, ಯಾವುದೇ ವ್ಯಾಖ್ಯಾನಗಳಿಲ್ಲ ಮತ್ತು ಯಾವುದೇ ದುಃಖವಿಲ್ಲ. ಇಡೀ ಸೃಷ್ಟಿಯು ಈಗ ಸಮತೋಲನದಲ್ಲಿದೆ ಎಂದು ತೋರುತ್ತಿದೆ. ಎಲ್ಲ ಕೆಲಸಗಳು ಸ್ವಯಂಚಾಲಿತವಾಗಿ ನಡೆಯುತ್ತಿವೆ. ನಾನು ಹೊರಗಿನಿಂದ ಕೇಳುವ ಯಾವುದೇ ಶಬ್ದವು ನನ್ನ ಕಿವಿಗೆ ತುಂಬ ಹಿತವಾಗಿದೆ. ನಾನು ಬಯಸಿದಾಗ ಶ್ರೀ ಪರಂಜ್ಯೋತಿಯನ್ನು ಸಂಪರ್ಕಿಸಲು ಶಕ್ತಳಾಗಿದ್ದೇನೆ. ತಕ್ಷಣವೇ ನಾನು ಉನ್ನತ ಸ್ಥಿತಿಗೆ ಹೋಗುತ್ತೇನೆ. ಮತ್ತೊಂದೆಡೆ ದೈನಂದಿನ ಕೆಲಸಗಳನ್ನು ನಿರ್ವಹಿಸುವಾಗ ನಾನು ನನ್ನ ಸಾಮಾನ್ಯ ಸ್ಥಿತಿಗೆ ಬರುತ್ತೇನೆ. ನನ್ನ ಇಡೀ ದೇಹವು ದೈವಿಕ ಅನುಗ್ರಹದಿಂದ ಮತ್ತು ವಿಮೋಚನೆಯ ಆನಂದದಿಂದ ತುಂಬಿದೆ ಎಂದು ನನಗೆ ಭಾಸವಾಗುತ್ತದೆ. ತುಂಬ ತೊಂದರೆಗೀಡಾಗಿದ್ದ ಮತ್ತು ಇತರರಿಂದ ದೂರವಿದ್ದ ನನ್ನ ಸಹೋದರಿಗಾಗಿ ಕೂಡ ನಾನು ಪ್ರಾರ್ಥಿಸಿದೆ. ನನ್ನ ಸ್ಥಿತಿಯನ್ನು ನನ್ನ ಸಹೋದರಿಗೆ ವರ್ಗಾಯಿಸಲು ಶ್ರೀ ಪರಂಜ್ಯೋತಿಯನ್ನು ಪ್ರಾರ್ಥಿಸಿದಾಕ್ಷಣ ಅವಳು ಸಾಮಾನ್ಯ ಸ್ಥಿತಿಗೆ ಬಂದಳು. ಅಂತಹ ಮಹಾನ್ ಪವಾಡವನ್ನು ದಯಪಾಲಿಸಿದ, ನನ್ನ ಮೇಲೆ ತಮ್ಮ ಅನುಗ್ರಹವನ್ನು ಸುರಿಸಿದ್ದಕ್ಕಾಗಿ ಪರಮ ಕರುಣಾಮಯಿ ಶ್ರೀ ಪರಂಜ್ಯೋತಿಯವರ ಪಾದಕಮಲಗಳಲ್ಲಿ ಅತ್ಯಂತ ಹೃದಯಪೂರ್ವಕ ಕೃತಜ್ಞತೆಗಳು.